ತಂತ್ರಜ್ಞಾನ ಹೆಚ್ಚಾಗುತ್ತಿದ್ದಂತೆ ಡಿಜಿಟಲ್ ವಂಚನೆ ಪ್ರಕರಣಗಳು ಹೆಚ್ಚಾಗುತ್ತಲಿದ್ದು, ಈ ಬಗ್ಗೆ ಸಾರ್ವಜನಿಕರು, ಮುಖ್ಯವಾಗಿ ಮಹಿಳೆಯರು ಅತಿ ಹೆಚ್ಚು ಎಚ್ಚರಿಕೆ ವಹಿಸಬೇಕೆಂದು ಕೋಲಾರ ಜಿಲ್ಲಾ ರಕ್ಷಣಾಧಿಕಾರಿ ನಿಖಿಲ್ ತಿಳಿಸಿದರು. ಕೋಲಾರ ನಗರದ ಪೊಲೀಸ್ ಭವನದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಸೈಬರ್ ವಂಚನೆ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಕೋಲಾರ ಜಿಲ್ಲಾ ವರಿಷ್ಠಾಧಿಕಾರಿ ನಿಖಿಲ್, ಅಪರಿಚಿತರಿಗೆ ಮೊಬೈಲ್ ನೀಡುವುದಾಗಲಿ, ಅಪರಿಚಿತರ ವಿಡಿಯೋ ಕಾಲ್ ಅಥವಾ ಫೋನ್ ಕರೆ ಸ್ವೀಕರಿಸುವಾಗ ಎಚ್ಚರವಾಗಿರಬೇಕು. OTP ಸಂಖ್ಯೆ ನೀಡುವುದಾಗಲಿ ಮಾಡಬೇಡಿ. ಇದರಿಂದ ನೀವು ತೊಂದರೆಗೆ ಸಿಲುಕುವ ಅಪಾಯ ಹೆಚ್ಚು. ಇದರ ಜೊತೆಗೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿನ ಹಣ ಕ್ಷಣ ಮಾತ್ರದಲ್ಲಿ ಮಾಯವಾಗುತ್ತೆ ಎಂದು ತಿಳಿಸಿದರು. ಕಳೆದೊಂದು ವರ್ಷದಲ್ಲಿ ಸುಮಾರು 3 ಲಕ್ಷದಷ್ಟು ಮೊಬೈಲ್ ದುರ್ಬಳಕೆ ಹಾಗೂ ವಂಚನೆಯ ಪ್ರಕರಣಗಳು ದಾಖಲಾಗಿದ್ದು, ಅದರಲ್ಲಿ 70% ಪ್ರಕರಣಗಳು ಯುವತಿಯರ ಲೈಂಗಿಕ ಪ್ರಕರಣಗಳಿಗೆ ಸಂಬಂಧಿಸಿದ್ದು. ವಾಟ್ಸ್ಆಪ್, ಇನ್ಸ್ಟಾಗ್ರಾಂ, ಫೇಸ್ಬುಕ್, ಟ್ವಿಟರ್ ಮುಂತಾದವುಗಳ ಮೂಲಕ ಅಪರಿಚಿತರು ತಮ್ಮ ಪರಿಚಯ ಮಾಡಿಕೊಂಡು ನಿಮ್ಮನ್ನ ದುರ್ಬಳಕೆ ಮಾಡಿಕೊಳ್ಳುವ ಮೂಲಕ ನಿಮ್ಮನ್ನ ವಂಚಿಸಲಿದ್ದಾರೆ. ಇದರ ಜೊತೆಗೆ ಅಪರಿಚಿತರಿಂದ ನಿಮಗೆ ಬರುವ ಫೋನ್ ಕರೆ ಬಂದಾಗ ಅವರು ಹಿಂದಿ, ಇಂಗ್ಲಿಷ್ ಭಾಷೆಯಲ್ಲಿ ಮಾತನಾಡಿದಾಗಲೂ ನೀವು ಅವರೊಂದಿಗೆ ಕನ್ನಡದಲ್ಲೇ ಉತ್ತರಿಸಿ. ಅವರ ಯಾವುದೇ ರೀತಿಯ ಆಮಿಷಗಳ ವಂಚನೆಗೆ ಸಿಲುಕಬೇಡಿ. ಅವರು ನಿಮಗೆ 1,000 ಹೂಡಿಕೆಯ ಆಮಿಷ ಒಡ್ಡಿ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿ ನಂತರ ಫೋನ್ ಸ್ವಿಚ್ ಆಫ್ ಮಾಡುತ್ತಾರೆಂಬ ಅರಿವಿರಲಿ ಎಂದು ಕಿವಿಮಾತು ಹೇಳಿದ್ರಲ್ಲದೆ, ಇಂತಹ ಜಾಗೃತಿಯ ಆಂದೋಲನಗಳು ವಿದ್ಯಾರ್ಥಿಗಳ ಮೂಲಕ ಸಮಾರೋಪಾದಿಯಲ್ಲಿ ಸಾರ್ವಜನಿಕ ವಲಯಕ್ಕೆ ತಲುಪಿಸುವ ಅಗತ್ಯವಿದೆ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸೈಬರ್ ಇನ್ಸ್ಪೆಕ್ಟರ್ ಜಗದೀಶ್ ಅವರು ಸೈಬರ್ ವಂಚನೆಯ ಜಾಲದ ಬಗ್ಗೆ ಎಚ್ಚರದ ಮಾಹಿತಿಯನ್ನ ನೀಡಿದರು. ಅವ್ರ ಜೊತೆ ಅವೇರ್ನೆಸ್ ಪ್ರೋಗ್ರಾಮ್ನ ನಾವು ಪ್ಲಾನ್ ಮಾಡ್ತಾ ಇದ್ವಿ. ಆದರೆ ನಾವು ಮಾಡಿರೋ ಕಳೆದ 6 ತಿಂಗಳಿನಲ್ಲಿ ಅನಾಲಿಸಿಸ್ ಪ್ರಕಾರ ದಿ ಮೋಸ್ಟ್ ಎಫೆಕ್ಟಿವ್ ವೇ ಆಫ್ ಎನ್ಶೋರಿಂಗ್ ಅವೇರ್ನೆಸ್ ಇಸ್ ಥ್ರೂ ಸ್ಟೂಡೆಂಟ್ಸ್. ಯಾಕೆ ಅಂದರೆ, ಮೊದಲನೇದಾಗಿ ನೀವು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಯಾವಾಗಲೂ ಇರ್ತೀರ. ದಿನಕ್ಕೆ ಏನಿಲ್ಲ ಅಂದರೂ ಒಂದು 10 ರಿಂದ 15 ಜನನಂತೂ ನೀವು ಭೇಟಿ ಮಾಡ್ತಿರೋದಿಲ್ಲ. ಇದರ ಜೊತೆಗೆ ಈ ವಯಸ್ಸಿನಲ್ಲಿ ನಿಮ್ಮ ಮನೆಯಲ್ಲಿ ಏನಾದರೂ ವೈಫೈ ಕೆಟ್ಟೋದ್ರೆ ಹಿಂದಿ, ಇಂಗ್ಲಿಷ್ ಅಂತ ಕೇಳ್ತಾರೆ. ಕನ್ನಡ ಕರ್ನಾಟಕ ಕನ್ನಡ ಮಾತಾಡೋದು ಅಂತ ಹೇಳೋ ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಸಾಯಿನಾಥ್ ದರ್ಗಾ, ಕೋಲಾರ.